ನಾವು ರೈತರುಗಳಾಗಿ ಬೆಳೆ ಬೆಳೆದು ತಂದು APMCಗೆ ಹಾಕ್ತೀವಿ ಅಂದರೆ ನಾವು ಆಟೋದಲ್ಲಿ ಕಳಿಸ್ತೀವಿ. ಏನಾಗಿದೆ ಏನು ಬಿಡ್ತು ಅಂತ ಗೊತ್ತಿಲ್ಲ. ನಿನ್ನೆ ಒಂದೇ ದಿವಸಕ್ಕೆ ಇವತ್ತಿಗೂ 30 ರೂಪಾಯಿ ರೇಟ್ ಕಮ್ಮಿ ಆಯಿತು. ಒಂದು ದಿವಸಕ್ಕೆ 30 ರೂಪಾಯಿ ರೇಟ್ ಕಮ್ಮಿ ಆದರೆ ಜನಗಳು ಬರೋರು 800 ರೂಪಾಯಿ ಸಂಬಳದವರು 400 ರೂಪಾಯಿ ಬರ್ತಾರಾ? ಗಂಡಾಳು 1200 ರೂಪಾಯಿನವರು 600 ರೂಪಾಯಿ ಬರ್ತಾರಾ? ನಾವೆಲ್ಲಿಂದ ಕೊಡೋದು? ಆದರೂ ಎಷ್ಟು ರೂಪಾಯಿಗೆ ಮಾರಿದ್ರಿ, ಇವತ್ತು ಎಷ್ಟು ರೂಪಾಯಿ? ನಿನ್ನೆ 60 ರೂಪಾಯಿ ಇದೆ, ಇವತ್ತು ಬರೀ 40 ರೂಪಾಯಿ. 40 ರೂಪಾಯಿ ಆದ್ರೂ ರೈತರು ಕೇಳಿ ಏನಾರು ಹರಾಜು ಹೋಗಿರಾ? ನೀವು ಹರಾಜು ಹೆಂಗೆ ಮಾಡ್ತೀರಾ? ನಿಮ್ಮ ಕಟ್ಟೆಲ್ಲ ಹರಾಜು ಮಾಡಿ. ಒಂದೇ ಕಟ್ಟಿಗೆ ಹೋಗಿ ಯಾಕೆ ಹರಾಜು ಮಾಡ್ತೀರಾ? ಟೊಮಾಟೊ ಮಾಡ್ತಲ್ಲ ಅವ್ರವ್ರ ಕಟ್ಟೆಯಲ್ಲಿ, ಆ ಥರ ಮಾಡಿ. ಬೇರೆ ಕಡೆ ಮಾರ್ಕೆಟಲ್ಲಿ ಎಷ್ಟು ರೈಟ್ ಇದೆಯಂತೆ? ಬೇರೆ ಮೈಸೂರಲ್ಲೆಲ್ಲ 90 ರೂಪಾಯಿ ಇದೆ ಸರ್. ಮೈಸೂರು ಬೆಂಗಳೂರು 90 ರೂಪಾಯಿ ಇದೆ. ಇಲ್ಲೇ ಅಷ್ಟು ಡೌನ್ ಮಾಡ್ತೀರಿ? ಅರ್ಧಕ್ಕರ್ಧ. ಅಲ್ಲಿಗೂ ಇಲ್ಲಿಗೂ 50 ರೂಪಾಯಿ ಡಿಫ್ರೆನ್ಸ್ ಆದರೆ ರೈತರಲ್ಲಿ ಉಳಿಯೋದು? ಜನನೂ ಸಿಗಲ್ಲ, ಮಳೆನೂ ಇಲ್ಲ, ಓಸತಿ ಬಂದಂಗೆ ಬೀನ್ಸು ಇಲ್ಲ. ಎಲ್ಲಿಗೆ ಹೋಗ್ಬೇಕು ರೈತರು? ಹಾಳಾಗಿ ಹೋಗ್ತದೀವಿ. ಇಲ್ಲಿ APMCಲಿ ಇಷ್ಟು ಜನ ಇದ್ದಾರೆ, 4 ಜನ ಮಾತ್ರ ಹರಾಜ್ ಹೋಗೋದಾ? ಎಷ್ಟು ರೈತರಿದ್ದಾರೆ ಇಲ್ಲಿ ಬಂದಿರೋರು? ದುಡ್ಡು ಪಡ್ಡು ಕೊಟ್ಕೊಂಡು ಕರ್ಕೊಂಬಂದಿರೋ ಜನ ಅಂತೂ ಒಬ್ರು ಅಲ್ಲ. ಎಲ್ಲ ರೈತರು APMCಗೆ ಇವತ್ತು ಹರಾಜು ಏನಾಗುತ್ತೆ ಅಂತಲೇ ಬಂದು ಕಾಯ್ತಾ ಇರೋರು. 6 ಗಂಟೆಯಿಂದಾನೆ ಕಾಯ್ತಾ ಇರೋರು. 6 ಗಂಟೆಯಿಂದ ಕಾಯ್ತಾ ಇದೀವಿ. 6 ಗಂಟೆಯಿಂದ ಕಾಯ್ದ್ರು ನೀವು ಒಂದು ಕಟ್ಟೆಲಿ ಮೇಲೆ ಹರಾಜು ಆಗೋದನ್ನ ಇವತ್ತು ಯಾಕೆ ಬೇರೆ ಕಟ್ಟೆಲಿ ಬಂದು ಹರಾಜು ಮಾಡಿರಿ? ಮಾಮೂಲಿ ಅದೇ ಕಟ್ಟೆಲಿ ಹರಾಜು ಆಗೋದ್ರೆ ಅಲ್ಲೇ ಮಾಡಬೇಕು. ಸರಿನಾ ತಪ್ಪ? ಟಮಾಟೊ ಮಾಡಿದಾಗ ಹರಾಜು ಮಾಡಿ. ಹೆಸರು ಶಶಿಧರ್, ನಾನು ರೈತ. ಪ್ರತಿದಿನ ಮೈಸೂರು ಅವಲಂಬನೆ ಮಾಡಿದ್ರಿ ಇಲ್ಲಿ. ಮೈಸೂರು ರೈಟಿನ ಇಲ್ಲಿ ಯಾಕೆ ಮಾಡ್ತಾಯಿಲ್ಲ? ಇಲ್ಲ ಅಲ್ಲೇ ಮಾಡಿದ್ನ ಅಲ್ಲೇ ಸ್ಟಾಪ್ ಮಾಡಬೇಕು. ಇಲ್ಲೇ ವರ್ತಕರು ಇಲ್ಲಿ ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ಆ್ಯಕ್ಷನ್ ಮಾಡಬೇಕಾ? ಪ್ರತಿ ಒಂದು ಕಟ್ಟೆಲ್ಲೂ ಬಂದು ಆ್ಯಕ್ಷನ್ ಮಾಡಲಿ. ಒಂದು ಕಟ್ಟೆಲ್ಲಿ ಮಾಡಿ 4-5 ಜನ ಸೇರ್ಕೊಂಡು ಮಾಡ್ಬಿಟ್ಟು ಎಲ್ಲರೂ ಒಂದೇ ರೇಟು, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅದೇನು ತಡ್ಕೊಳ್ಳಲ್ಲ. ಎಲ್ಲ ಒಂದೇ ಕ್ವಾಲಿಟಿ ಮಾಡ್ಕೊಂಡು ರೈಟಾ ಆ್ಯಕ್ಷನ್ 4 ಜನ ಸೇರ್ಕೊಂಡು ಮಾತ್ರ ಮಾಡ್ತಿದ್ದಾರೆ. ಅದು ಯಾರು ಲೆಕ್ಕ? ರೈತರಿಗೆ ಎಷ್ಟು ಲಾಸು? 10 ರೂಪಾಯಿ 15 ರೂಪಾಯಿ ಕಮಿಷನ್ ತಿಂತಿದ್ದಾರೆ. 1 ರೂಪಾಯಿ 2 ರೂಪಾಯಿ ತಿನ್ನಲಿ, ಬೇಡ ಅನ್ನಲ್ಲ. ಶೂಟು ಆವಾಗ 1 kgಗೆ 1 ಚೀಲಕ್ಕೆ ಲೆಸ್ ಮಾಡ್ತಿರಲಿಲ್ಲ, ಈಗ 2 kg ಮಾಡಿದ್ದಾರೆ. ಯಾರಿಗೆ ಲಾಸು? 1000 ರೂಪಾಯಿ ಕೊಟ್ಟು ಹಾಳು ಕರ್ಕೊಬರ್ತೀವಿ. ಅವತ್ತು ಹಾಳು 400 ರೂಪಾಯಿ 500 ರೂಪಾಯಿ ಇತ್ತು, ಇವತ್ತು 600-700 ರೂಪಾಯಿ ಕೊಡ್ತಾಯಿದ್ದೀವಿ. ಎಲ್ಲಿಂದ ತರೋದು? ಬಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗಿ ಬಿಡ್ಬೇಕು ಅವ್ರ ಮನೆಗೆ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಅದ್ರ ಚಾರ್ಜ್ ಕೊಡಿ. ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಸರ್? ಅದ್ರ ಏನು ತಲೆ ಕೆಡ್ಸ್ಕೊಂತಿಲ್ಲ. ಆ್ಯಕ್ಷನ್ ಏನಾಗುತ್ತೆ ಅದು ಹೋಗ್ತದೆ. ಇವಾಗ 2 ದಿವಸನ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ರೈತರುಗಳು ಬಂದಿರೋದು. ಏನು ಕಾನೂನು ತಗೋಬೇಕು ಅದು ತಗೊಳ್ಳಿ. ಅಧಿಕಾರಿಗಳಿಗೆ ಯಾರೂ ಬಂದಿಲ್ಲ. ಈಗ ಬರ್ತಾರೆ ಇಲ್ಲ ಈ ವರ್ಷ ಈ ಥರ ಮಾಡೋದು. ಸಲಾಸಲಿ ಮೈಸೂರು ಏನು ರೇಟ್ ನಡೀತಾ ಆ ರೇಟ್ ನಡೀತಿತ್ತು. ಮೈಸೂರಲ್ಲಿ 60, ಇಲ್ಲೂ 60, ಅಲ್ಲಿ 80, ಇಲ್ಲೂ 80. ಈ ವರ್ಷ ಅಲ್ಲಿ 80 ರೂಪಾಯಿ ಇದೆ, 60 ರೂಪಾಯಿ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಯಿತು? ಯಾರಿಗೂ ಹೊರ್ತಾ? ರೈತರಿಗೆ ಹೊರ್ತಾ? ಎಷ್ಟು ಕಷ್ಟ ಇದೆ ಬೆಳೆಯೋಕ್ಕೆ. ಮಳೆ ಇಲ್ಲ, ಏನೂ ಇಲ್ಲ. ಈ ವರ್ಷ ಹೋದ ವರ್ಷ ಇಷ್ಟೊತ್ತಿಗೆ ಕೆರೆ ತುಂಬಿದ್ದು. ಈ ವರ್ಷ ಮಳೆ ಇಲ್ಲ, ಆದರೂ ಕಷ್ಟದಲ್ಲಿ ಬೆಳೆದಿದ್ದೀವಿ. ಅದನ್ನು ಅರ್ಥ ಮಾಡ್ಕೊತಿದ್ದಾರೆ ಅವರು.